ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಂಗಳಸೂತ್ರದ 5 ಸೂತ್ರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಅಮೂಲ್ಯವಾದ ಒಂದು 3 ನಿಮಿಷ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋನ ನೋಡಿ. ಮಂಗಳಸೂತ್ರವನ್ನು ಗೌರವದಿಂದ ಧರಿಸಿ ವೈವಾಹಿಕ ಬಾಂಧವ್ಯದ ಸಂಕೇತವಾಗಿ ಕಾಣಬೇಕು. ಕೆಲವೊಬ್ಬರು ಮಂಗಳಸೂತ್ರ ಅಂತಂದರೆ ಸುಮ್ಮನೆ ಫ್ಯಾಷನ್ಗಂತ ಹಾಕ್ಕೊಳ್ತಾರೆ. ಅದರಲ್ಲಿ ಕರಿಮಣಿನೇ ಇರೋದಿಲ್ಲ. ಸೊ ಕರಿಮಣಿ ಮಸ್ಟ್ ಆ್ಯಂಡ್ ಶುಡ್ ಒಂದಾಗಲಿ ಎರಡಾಗಲಿ ಕರಿಮಣಿಗಳ ಇರಲೇಬೇಕು ಅಂತಕ್ಕಂಥದ್ದು. ಮಂಗಳಸೂತ್ರವನ್ನು ವಾಗಿಟ್ಟುಕೊಳ್ಳಿ, ನಿಯಮಿತವಾಗಿ ಸ್ವಚ್ಛಗೊಳಿಸಿ, ಭಕ್ತಿಯಿಂದ ಕಾಪಾಡಿ. ಕೆಲವೊಬ್ಬರು ಹಾಕೊಳ್ಬೇಕಲ್ಲ ಅನ್ನೋ ಕಾಟಾಚಾರಕ್ಕೆ ಮಂಗಳಸೂತ್ರವನ್ನು ಹಾಕೊಳ್ತಾರೆ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ಮಾತ್ರ. ಅಂಥವ್ರು ಯಾರು ಅಂತ ನಿಮ್ಗೆ ಆಗಲೇ ಗೊತ್ತಿದೆ. ಜೀನ್ಸ್ ಪ್ಯಾಂಟು ಟಾಪು ಹಾಕ್ಕೊಂಡು ಮಂಗಳಸೂತ್ರ. ಕೆಲವೊಬ್ಬರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿದ್ರು ಕೂಡ ಅದನ್ನು ಎಷ್ಟು ಚಿಕ್ಕದಾಗಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡಿ ಹಾಕ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಹಾಕೊಳ್ಳೋದೇ ಇಲ್ಲ. ಗಂಡ ಹೆಂಡತಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಮಂಗಳಸೂತ್ರವನ್ನು ಪ್ರೀತಿ ಮತ್ತು ವಿಶ್ವಾಸದ ಸಂಕೇತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರೀತಿ ಸಂಕೇತವನ್ನು ನೀವು ಯಾವಾಗಲೂ ಕೂಡ ಭಕ್ತಿಯಿಂದ ಕಾಪಾಡಿಕೊಳ್ಳಿ. ಸೊ ಪ್ರೀತಿಯಿಂದ ನಿಮ್ಮ ಕತ್ತಲ್ಲಿ ಹಾಕ್ಕೊಳ್ಳಿ. ಕುಟುಂಬದ ಸಂಪ್ರದಾಯಗಳನ್ನು ಪಾಲಿಸಲೇಬೇಕಾಗ್ತದೆ, ಹೌದಲ್ವಾ? ಹಿರಿಯರ ಆಶೀರ್ವಾದ ಹಾಗೂ ಕುಟುಂಬದ ಮೌಲ್ಯಗಳಿಗೆ ಗೌರವವನ್ನು ಕೊಡಲೇಬೇಕಾಗ್ತದೆ, ಗೌರವವನ್ನು ನೀಡಲೇಬೇಕಾಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದರೆ, ಈ ಒಂದು ಮದುವೆ ಆಗಿರ್ತಕ್ಕಂಥವ್ರು, ಪ್ರತಿಯೊಬ್ಬರು ಅಂತಂದರೆ ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ, ಮದುವೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಮಂಗಳಸೂತ್ರವನ್ನು ಧರಿಸಲೇಬೇಕು. ಸುಖ ದುಃಖದಲ್ಲಿ ಜೊತೆಯಾಗಿ ನಿಲ್ಲಿ. ಮಂಗಳಸೂತ್ರದ ನಿಜವಾದ ಅರ್ಥ ಪರಸ್ಪರ ಬೆಂಬಲ ಮತ್ತು ಬಾಂಧವ್ಯ, ಗೌರವವನ್ನು ಕೊಡಬೇಕು. ಪರಸ್ಪರ ಒಬ್ರಿಗೊಬ್ರು ಪ್ರೀತಿಸ್ಕೊಳ್ಬೇಕು, ಗೌರವ ಕೊಡಬೇಕು, ಬೆಂಬಲ ಕೊಡಬೇಕು. ಸೊ ಹೆಗಲಿಗೆ ಕೊಟ್ಟು ನಿಲ್ಲೋದು ಅಂತ ಹೇಳ್ತೀವಿ ಅಂತ ಪ್ರತಿ ವಿವಾಹಿತ ಮಹಿಳೆ ತಿಳಿಬೇಕಾದಂಥ ವಿಷಯಗಳಿವು. ಹಾಗಾಗಿ ಮರಿಬೇಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಸಿಗೋಣ.